ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 9ನೇ ತರಗತಿಯ 7ನೆಯ ಗದ್ಯಪಾಠ ಊರುಭಂಗ ನಾಟಕದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಇಲ್ಲಿ ದುರ್ಜಯ ತನ್ನ ತಂದೆಯಾದಂತಹ ದುರ್ಯೋಧನನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನ ಮಾಡುವಾಗ ದುರ್ಯೋಧನನು ಅಸಾಧ್ಯವಾದ ನೋವಿನಿಂದ, ಅಂದರೆ ಭೀಮನು ತನ್ನ ಗದೆಯಿಂದ ಹೊಡೆದಂತಹ ನೋವಿನಿಂದ ಅವನು ನರಳುತ್ತಿರುತ್ತಾನೆ. ಆಗ ಅಪ್ಪಾಜಿ, ನೀವೇಕೆ ನನ್ನನ್ನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ತಡೆಯುತ್ತಿದ್ದೀರಾ ಎಂದು ಕೇಳಿದಾಗ ದುರ್ಯೋಧನ ಹೀಗೆ ಹೇಳುತ್ತಾನೆ: ಚಿನ್ನ, ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ. ಇದುವರೆಗೂ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯಿನ್ನು ನಿನ್ನ ಭಾಗ್ಯಕ್ಕಿಲ್ಲವಲ್ಲಪ್ಪ ಎನ್ನುತ್ತಾನೆ. ನೀನು ಮತ್ತೆಲ್ಲಿಯಾದರೂ ಕುಳಿತುಕೋ, ಮತ್ತೆಲ್ಲಾದರೂ ನೀನು ಕುಳಿತುಕೋ. ಇದುವರೆಗೆ ನೀನು ನನ್ನ ತೊಡೆಯ ಮೇಲೆ ಕುಳಿತಿದ್ದೀಯ, ಆಡಿದ್ದೀಯ, ಮಲಗಿದ್ದೀಯ. ನಿನಗೆ ಚಿರಪರಿಚಿತ, ನಿನಗೆ ಪರಿಚಿತವಾಗಿದ್ದಂತಹ ಈ ತೊಡೆ ಇನ್ನು ಮೇಲೆ ನಿನ್ನ ಭಾಗ್ಯಕ್ಕೆ ಇಲ್ಲ ಎನ್ನುತ್ತಾನೆ. ಆಗ ದುರ್ಜಯ, ಯಾಕಪ್ಪಾಜಿ, ನೀವೆಲ್ಲಿಗೆ ಹೋಗುತ್ತೀರಿ ಎಂದು ಕೇಳುತ್ತಾನೆ. ಯಾಕೆ ಅಪ್ಪಾಜಿ, ಏನಾಯಿತು, ನೀವೆಲ್ಲಿಗೆ ಹೋಗುತ್ತೀರಿ ಎಂದು ತಂದೆಯನ್ನು ಕೇಳಿದಾಗ ದುರ್ಯೋಧನ, ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ. ನನ್ನ ತಮ್ಮಂದಿರು ಇರುವಲ್ಲಿಗೆ ಸ್ವರ್ಗಸ್ಥರಾಗಿದ್ದಾರೆ. ನನ್ನ ತಮ್ಮಂದಿರೆಲ್ಲ ಕೂಡ ಯುದ್ಧದಲ್ಲಿ. ನಾನು ಅವರು ಇರುವಲ್ಲಿಗೆ ಹೋಗುತ್ತೇನೆ, ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ ಎನ್ನುತ್ತಾನೆ. ಆಗ ದುರ್ಜಯ, ಅಪ್ಪಾಜಿ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ದುರ್ಜಯ ಹೇಳುತ್ತಾನೆ, ಅಪ್ಪಾಜಿ, ನಿಮ್ಮ ಜೊತೆ ನನ್ನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ. ದುರ್ಯೋಧನ, ಹೋಗು ಮಗನೇ, ಹಾಗೆಂದು ಋಕೋದರನನ್ನು ಕೇಳು ಹೋಗು. ಹೋಗು ಮಗನೇ, ಹಾಗೆಂದು ನೀನು ಋಕೋದರನನ್ನು ಕೇಳು ಹೋಗು ಎನ್ನುತ್ತಾನೆ. ಇಲ್ಲಿ ಗಮನಿಸಿ, ಮುಂದುವರಿಯುತ್ತಾ ದುರ್ಯೋಧನ ಹೀಗೆ ಹೇಳುತ್ತಾನೆ: ನೀನು ಹೋಗಿ ಋಕೋದರನನ್ನು ಕೇಳು ಎಂದು ಹೇಳಿದಾಗ ದುರ್ಜಯ ಹೀಗೆ ಹೇಳುತ್ತಾನೆ. ಯಾರಪ್ಪ ಅವರು ಎಂದು ಕೇಳಿದಾಗ ದುರ್ಯೋಧನ ಹೇಳುತ್ತಾನೆ, ಹೋಗು ಮಗನೇ, ಹಾಗೆಂದು ಋಕೋದರನನ್ನು ಕೇಳು ಹೋಗು ಎಂದಾಗ ದುರ್ಜಯ, ಬನ್ನಿರಪ್ಪಾಜಿ ಹೋಗೋಣ, ನಮ್ಮನ್ನು ಹುಡುಕುತ್ತಿದ್ದಾರೆ ಎಂದು ಹೇಳುತ್ತಾನೆ. ಅವನು ಬಂದ ಕಾರಣವನ್ನು ತಿಳಿಸುತ್ತಾನೆ. ಬನ್ನಿರಿ ಅಪ್ಪಾಜಿ ಹೋಗೋಣ, ನಮ್ಮನ್ನು ಹುಡುಕುತ್ತಿದ್ದಾರೆ ಎಂದು ಹೇಳಿದಾಗ ದುರ್ಯೋಧನ, ಯಾರು ನಮ್ಮನ್ನು ಹುಡುಕುತ್ತಿರುವುದು ಎಂದಾಗ ದುರ್ಜಯ ಹೇಳುತ್ತಾನೆ, ಅಜ್ಜ ಮತ್ತು ಅಜ್ಜಿ, ಧೃತರಾಷ್ಟ್ರ ಮತ್ತು ಗಾಂಧಾರಿ ನಮ್ಮನ್ನು ಹುಡುಕುತ್ತಿದ್ದಾರೆ. ನಮ್ಮ ಅಜ್ಜ ಮತ್ತು ಅಜ್ಜಿ ಎಲ್ಲರೂ ಕೂಡ ನಿನ್ನನ್ನು ಹುಡುಕುತ್ತಿದ್ದಾರೆ ಎಂದಾಗ ದುರ್ಯೋಧನ, ಮಗು ಹೋಗು, ನಾನು ನಡೆಯಲಾರೆನಪ್ಪ ಎನ್ನುತ್ತಾನೆ. ನೀನು ಹೋಗು, ನನ್ನ ಕೈಯಲ್ಲಿ ನಡೆಯಲು ಆಗುವುದಿಲ್ಲ, ನಾನು ನಡೆಯಲಾರೆನಪ್ಪ ಎನ್ನುತ್ತಾನೆ. ಆಗ ದುರ್ಜಯ, ನಿಮ್ಮನ್ನೆತ್ತಿಕೊಳ್ಳುತ್ತೇನೆ, ಬನ್ನಿರಪ್ಪಾಜಿ ಎನ್ನುತ್ತಾನೆ. ನಿಮ್ಮನ್ನು ಎತ್ತಿಕೊಂಡು ನಾನು ಹೋಗುತ್ತೇನೆ, ಬನ್ನಿರಿ ಅಪ್ಪಾಜಿ ಎಂದಾಗ ದುರ್ಯೋಧನ, ಅಪ್ಪ ದುರ್ಜಯ, ನೀನಿನ್ನೂ ಚಿಕ್ಕವನು, ನನ್ನನ್ನು ಎತ್ತಿಕೊಳ್ಳಲು ಆಗುವುದಿಲ್ಲ ಎಂದಾಗ ದುರ್ಜಯ ಹೇಳುತ್ತಾನೆ. ಧೃತರಾಷ್ಟ್ರನ ಕಡೆ ತಿರುಗಿ, ತಾತ ಬನ್ನಿ, ಅಪ್ಪಾಜಿ ಇಲ್ಲಿದ್ದಾರೆ ಎನ್ನುತ್ತಾನೆ. ಧೃತರಾಷ್ಟ್ರನ ನಿಂತಿರುವಂತಹ ಕಡೆ ನೋಡಿ, ಬನ್ನಿ, ಅಪ್ಪಾಜಿ ಇಲ್ಲಿದ್ದಾನೆ ಎಂದು ಹೇಳುತ್ತಾನೆ. ಆಗ ಧೃತರಾಷ್ಟ್ರ, ಎಲ್ಲಿರುವನಪ್ಪ ಮಹಾರಾಜ ಎನ್ನುತ್ತಾನೆ. ಗಾಂಧಾರಿ, ನನ್ನ ಮುದ್ದು ಮಗನು ಎಲ್ಲಿದ್ದಾನೆ ಎಂದಾಗ ದುರ್ಜಯ, ಇದೋ ಮಹಾರಾಜರು ನೆಲದ ಮೇಲೆ ಬಿದ್ದಿದ್ದಾರೆ ಎನ್ನುತ್ತಾನೆ. ಆಗ ಧೃತರಾಷ್ಟ್ರ ಬಳಿ ಸಾರಿ ತಡವರಿಸಿ ಮುಟ್ಟಿ, ಅಂದರೆ ಹತ್ತಿರ ಹೋಗಿ ಅವನ ಮೈಯನ್ನು ಮುಟ್ಟಿ ನೋಡಿ, ಇವನೇ ಏನು ಮಹಾರಾಜನು, ಲೋಕಕ್ಕೆಲ್ಲ ಏಕೈಕ ನಾಯಕನೆನಿಸಿ ಬಂಗಾರದ ಕುಂಭದಂತೆ ಧೀರೋನ್ನತನಾಗಿದ್ದ ನನ್ನ ಮಗನಿಂದು ಮುರಿದು ಬಿದ್ದು ಮಹಾದ್ವಾರದ ಲಾಲಮುಂಡಿಗೆಯಂತೆ ನೆಲದಲ್ಲಿ ಬಿದ್ದಿದ್ದಾನೆ. ಇಲ್ಲಿ ಹೇಳುತ್ತಾನೆ. ಬಳಿಗೆ ಬಂದು ಧೃತರಾಷ್ಟ್ರ ತನ್ನ ಮಗನನ್ನು ನೇವರಿಸಿ ನೋಡುತ್ತಾನೆ. ಈ ಲೋಕಕ್ಕೆಲ್ಲ ಕೂಡ ಏಕೈಕ ನಾಯಕ ಎನಿಸಿಕೊಂಡಂತಹ ದುರ್ಯೋಧನ ಬಂಗಾರದ ಕುಂಭದಂತೆ ಧೀರೋನ್ನತನಾಗಿದ್ದ ನನ್ನ ಮಗನು ಇಂದು ಮುರಿದು ಬಿದ್ದಿದ್ದಾನೆ. ಅದು ಯಾವ ರೀತಿ ಬಿದ್ದಿದ್ದಾನೆ ಎಂದರೆ, ಮಹಾದ್ವಾರದ
ಮಹಾದ್ವಾರದ ಲಾಲ ಮುಂಡಿಗೆಯಂತೆ, ಅಂದರೆ ಆ ಒಂದು ದ್ವಾರದ ಒಂದು ಆಧಾರ ಸ್ತಂಭ ಲಾಲ ಮುಂಡಿಗೆ ಮುರಿದು ಬಿದ್ದಿದೆಯೇನೋ ಎನ್ನುವ ಹಾಗೆ ಬಿದ್ದಿದ್ದಾನೆ ದುರ್ಯೋಧನ ಎಂದು ಇಲ್ಲಿ ಧೃತರಾಷ್ಟ್ರ ಹೇಳುತ್ತಾನೆ. ಗಾಂಧಾರಿ, ಮಗನೇ ಸುಯೋಧನ, ಬಹಳ ಬಳಲಿರುವೆಯೇನಪ್ಪ ಎನ್ನುತ್ತಾಳೆ. ಆಗ ದುರ್ಯೋಧನ, ನಿನ್ನ ಮಗನಲ್ಲವೇನಮ್ಮ ನಾನು ಎಂದಾಗ ಧೃತರಾಷ್ಟ್ರ, ಗಾಂಧಾರಿ ನೀನು ಎಂದಾಗ ಗಾಂಧಾರಿ, ಹೌದು, ಧೀರನಾದ ನೂರ್ವರನ್ನು ಎತ್ತವಳಿದೋ ನಾನೇ, ಮತ್ತೆ ಹುಟ್ಟಿ ಬಂದೆನೆನಿಸುತ್ತಿದೆ ನನಗೆ. ಧೀರರಾದಂತಹ 100 ಮಕ್ಕಳನ್ನು ಹೆತ್ತವಳು ನಾನು, ಮತ್ತೆ ಹುಟ್ಟಿ ಬಂದೆನು ಎನಿಸುತ್ತಿದೆ ನನಗೆ ಎನ್ನುತ್ತಾಳೆ. ಆಗ ದುರ್ಯೋಧನ, ಅಪ್ಪಾಜಿ, ಈಗ ದುಃಖಿಸುವುದರಿಂದ ಏನು ಪ್ರಯೋಜನ ಎಂದಾಗ ಧೃತರಾಷ್ಟ್ರ, ಅಪ್ಪ, ದುಃಖಿಸದೆ ಹೇಗೆ ಇರಲಿ? ವೀರ್ಯ ಬಲೋತ್ತಿಕ್ತರಾಗಿ ಯುದ್ಧಯಜ್ಞ ದೀಕ್ಷಿತರಾದ ನಿನ್ನ ತಮ್ಮಂದಿರು 100 ಜನರು ಈಗಾಗಲೇ ಹತರಾಗಿದ್ದಾರೆ. ಇನ್ನು ಉಳಿದಿರುವ ನೀನೊಬ್ಬನು ಗತಿಸಿದರೆ ಸರ್ವವು ನಾಶವಾದಂತೆಯೇ ಎಂದು ಕೆಳಗೆ ಬೀಳುತ್ತಾನೆ ಧೃತರಾಷ್ಟ್ರ. ಆಗ ದುರ್ಯೋಧನ, ಅಯ್ಯೋ ಪೂಜ್ಯರಾದ ತಾವು ಬಿದ್ದಿರಾ? ಅಪ್ಪಾಜಿ, ಮಗನನ್ನು ಸಮಾಧಾನ ಪಡಿಸಿ ಹೇಳಿ ಎನ್ನುತ್ತಾನೆ ದುರ್ಯೋಧನ. ಮುಂದುವರಿಯುತ್ತಾ ಧೃತರಾಷ್ಟ್ರ ಹೀಗೆ ಹೇಳುತ್ತಾನೆ, ಅಪ್ಪ, ನಾನೇನೆಂದು ಸಮಾಧಾನ ಪಡಿಸಲಿ? ನಾನು ನಿನಗೆ ಏನೆಂದು ಸಮಾಧಾನ ಪಡಿಸಲಿ ಎಂದಾಗ ದುರ್ಯೋಧನ, ಯುದ್ಧದಲ್ಲಿ ಹಿಮ್ಮೆಟ್ಟಿದ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದೆನೆಂದು ಸಮಾಧಾನ ಪಡಿಸಿರಿ. ಅಪ್ಪಾಜಿ, ಹೇಗೋ ಶೋಕವನ್ನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ ತಂದೆಯ ಕಾಲ್ಗಳಿಗೆ ತಲೆಯನ್ನು ಮುಟ್ಟಿಸಿ, ಇದೋ ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ಯಾವ ಘನತೆಯಿಂದ ನಾನು ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಎನ್ನುತ್ತಾನೆ. ಯುದ್ಧದಲ್ಲಿ ಹಿಮ್ಮೆಟ್ಟಿದೆ, ಹುಮ್ಮಸ್ಸಿನಿಂದ ಹೋರಾಡಿ ಹತನಾದೆನೆಂದು ಸಮಾಧಾನವನ್ನು ಮಾಡಿ ಎಂದು ತನ್ನ ತಂದೆಗೆ ಹೇಳುತ್ತಾನೆ. ಹೇಗೋ ನನ್ನ ಶೋಕವನ್ನು ನಾನು ತಡೆದುಕೊಳ್ಳಬಲ್ಲೆ, ಆ ಮೂಲಕ ನನ್ನನ್ನು ಅನುಗ್ರಹಿಸಿ ಎಂದು ತಂದೆಯ ಕಾಲುಗಳ ಮೇಲೆ ಅವನು ಬೀಳುತ್ತಾನೆ. ಇದೋ ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ಯಾವ ಘನತೆಯಿಂದ ನಾನು ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಎನ್ನುತ್ತಾನೆ ದುರ್ಯೋಧನ. ಆಗ ಧೃತರಾಷ್ಟ್ರ, ಹುಟ್ಟು ಕುರುಡನು ವೃದ್ಧನೂ ಆದ ನನಗೆ ಬಾಳಿನ ಆಶೆಯೆಲ್ಲ ಹಿಂಗಿ ಹೋಗಿದೆಯಾದರೂ ಪ್ರಾಪ್ತವಾಗಿರುವ ಈ ತೀವ್ರ ಪುತ್ರ ಶೋಕವು ನನ್ನಲ್ಲಿ ಸಂಯಮವನ್ನು ಸಡಿಲಗೊಳಿಸಿ ಸನ್ನಾತ್ಮವನ್ನಾಗಿ ಆಕ್ರಮಿಸಿಕೊಂಡು ಬಿಟ್ಟಿದೆ ಎನ್ನುತ್ತಾನೆ. ಹುಟ್ಟು ಕುರುಡನಾದಂತಹ ನಾನು ಈಗ ವೃದ್ಧನೂ ಆಗಿದ್ದೇನೆ, ಆದರೆ ನನ್ನ ಬಾಳಿನ ಆಸೆಯೆಲ್ಲ ಕೂಡ ಹಿಂಗಿ ಹೋಗಿದೆ. ಪ್ರಾಪ್ತವಾಗಿರುವ ಈ ತೀವ್ರ ಪುತ್ರ ಶೋಕವನ್ನು ನನ್ನೆಲ್ಲ ಸಂಯಮವನ್ನು ನನ್ನ ಎಲ್ಲ ತಾಳ್ಮೆಯನ್ನು ಸಡಿಲಗೊಳಿಸಿ ನನ್ನಾತ್ಮವನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ ಎನ್ನುತ್ತಾನೆ ಧೃತರಾಷ್ಟ್ರ. ಆಗ ಬಲರಾಮ ಅಲ್ಲಿಗೆ ಪ್ರವೇಶವನ್ನು ಪಡ್ಕೊಳ್ತಾನೆ, ಸ್ವಗತ. ಆಗ ಅಯ್ಯೋ ಕಷ್ಟ, ದುರ್ಯೋಧನನ ಮೇಲನ ಆಸೆಯನ್ನು ಬಿಟ್ಟು ನಿಶಾಶ್ರಮಿತವ ಲೋಚನನಾದ ಈ ಮಹನೀಯನಿಗೆ ಈಗ ನಾನಿಲ್ಲಿರುವೆನೆಂದು ನಿವೇದಿಸಿಕೊಳ್ಳಲು ನನಗೆ ಬಾಯಿಯೇ ಬಾರದಾಗಿದೆ ಎನ್ನುತ್ತಾನೆ. ಅಯ್ಯೋ ಕಷ್ಟ, ದುರ್ಯೋಧನನ ಮೇಲಿನ ಒಂದು ಆಸೆಯನ್ನು ಬಿಟ್ಟು ನಿತ್ಯಾಸ್ತಮಿತಲೋಚನನಾದಂತಹ ಈ ಮಹನೀಯನಿಗೆ ಈಗ ನಾನು ಇಲ್ಲಿದ್ದೇನೆ ಎಂದು ನಿವೇದಿಸಿಕೊಳ್ಳಲು ನನಗೆ ಬಾಯಿಯೇ ಬಾರದಂತಾಗಿದೆ ಎನ್ನುತ್ತಾನೆ. ಆಗ ದುರ್ಯೋಧನ ತಾಯಿಯನ್ನು ಕುರಿತು, ಅಮ್ಮ, ನಿನಗೊಂದು ಮಾತನ್ನು ಹೇಳಬೇಕು ಎನಿಸುತ್ತಿದೆ ಎನ್ನುತ್ತಾನೆ. ಆಗ ಗಾಂಧಾರಿ, ಅದೇನು ಹೇಳು ಮಗು ಎಂದು ಕೇಳುತ್ತಾಳೆ. ದುರ್ಯೋಧನ, ಅಮ್ಮ, ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನೇನಾದರೂ ಪುಣ್ಯ ಮಾಡಿದ್ದರೆ ನನ್ನ ಮರುಹುಟ್ಟಿನಲ್ಲಿಯೂ ನೀನೇ ನನ್ನ ತಾಯಿಯಾಗಿ ಬಾ ಎನ್ನುತ್ತಾನೆ. ಆಗ ಗಾಂಧಾರಿ, ಅಪ್ಪ, ನನ್ನ ಮನೋರಥವನ್ನೇ ನೀನು ಕೂಡ ಹೇಳಿದೆ, ನನ್ನ ಮನಸ್ಸಿನಲ್ಲಿ ನಾನು ಅಂದುಕೊಂಡಂತಹ ವಿಷಯವನ್ನೇ ನೀನು ಕೂಡ ಹೇಳಿದೆ ಎನ್ನುತ್ತಾಳೆ ಗಾಂಧಾರಿ. ಆಗ ದುರ್ಯೋಧನ, ದುರ್ಜಯ, ನೀನು ಕೇಳು ಎನ್ನುವಷ್ಟರಲ್ಲಿ ಕಂಠ ಬಿಗಿದು ಬರುವುದು.
ಆಗ ದುರ್ಜಯ ತನ್ನ ಮಗನಾದಂತಹ ದುರ್ಜಯನನ್ನು ನೀನು ಸಹ ಕೇಳಿಸಿಕೊ ಎಂದು ಹೇಳುವಷ್ಟರಲ್ಲಿ ಅವನ ದುಃಖ ಮುಮ್ಮಳಿಸಿ ಬರುತ್ತದೆ. ಆಗ ಧೃತರಾಷ್ಟ್ರ ಗಾಂಧಾರಿ ದುರ್ಯೋಧನನು ತನ್ನ ಮುದ್ದು ಮಗನಿಗೇನೆಂದು ಹೇಳುವನು? ಗಾಂಧಾರಿ ನಾನು ಅದನ್ನೇ ಚಿಂತೆ ಮಾಡುತ್ತಿದ್ದೇನೆ ಎನ್ನುತ್ತಾಳೆ. ಆಗ ದುರ್ಯೋಧನ ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ದುರ್ಯೋಧನ ತನ್ನ ಮಗನಿಗೆ ಹೀಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ನೀನು ನನಗೆ ಹೇಗೆ ವಿಧೇಯನಾಗಿದ್ದೀಯೋ ಹಾಗೆಯೇ ನೀನು ಪಾಂಡವರಿಗೂ ಕೂಡ ವಿಧೇಯನಾಗಿರು. ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನೀನು ನಡೆದುಕೋ. ಅಭಿಮನ್ಯುವನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನು ನಿನ್ನ ತಾಯಿಗಳೆಂದು ಪೂಜಿಸು. ನೋಡು ಮಗು, ನಿನ್ನ ತಂದೆಯಾದ ದುರ್ಯೋಧನನು ಶಾಗ್ಯನು, ಅಭಿಮಾನ ದೀಪ್ತ ಹೃದಯನೂ ಆಗಿ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಯನ ನಿಡಿದಾದ ಬಲದೋಳವನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರೊಡನೆ ಒಡಗೂಡಿ ನನ್ನ ಹೆಸರು ಹೇಳಿ ಹೇಳಿ ನೀನು ನನಗೆ ತರ್ಪಣವನ್ನು ಕೊಡಬೇಕಪ್ಪ ಎನ್ನುತ್ತಾನೆ. ಅಂದರೆ ತನ್ನ ಮಗನಿಗೆ ಅವನು ಈ ರೀತಿಯ ಒಂದು ಬುದ್ಧಿವಾದವನ್ನು ಹೇಳುತ್ತಿದ್ದಾನೆ. ಯುದ್ಧದಲ್ಲಿ ಮೋಸದಿಂದ ಭೀಮ ತನ್ನ ತೊಡೆಯನ್ನು ಮುರಿದು ತನ್ನ ಸಾವಿಗೆ ಕಾರಣನಾದರೂ ಕೂಡ ಪಾಂಡವರು ಇವರಿಗೆ ಆ ಜನ್ಮ ವೈರಿಗಳಾದರೂ ಕೂಡ ಇಲ್ಲಿ ದುರ್ಯೋಧನ ತನ್ನ ಮಗನಿಗೆ ಈ ರೀತಿಯ ಒಂದು ಬುದ್ಧಿವಾದವನ್ನು ಹೇಳುತ್ತಾನೆ. ನಿನಗೆ ನಾನು ಹೇಗೆಯೋ ಪಾಂಡವರು ಕೂಡ ಹಾಗೆಯೇ. ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನೀನು ನಡೆದುಕೋ. ಹಾಗೆಯೇ ಅಭಿಮನ್ಯುವನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನೂ ಕೂಡ ನೀನು ತಾಯಿ ಎಂದು ಪೂಜಿಸು ಎಂದು ಹೇಳುತ್ತಾ, ನಿನ್ನ ತಂದೆಯಾದ ದುರ್ಯೋಧನನು ಶಾರ್ಗ್ಯನು, ಅಭಿಮಾನವುಳ್ಳವನು, ಹೃದಯವಂತನು ಆಗಿ ಸಮಬಲನಾದ ಶತ್ರುವನ ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆಸಿಕೊಂಡು ಶೋಕವನ ದುಃಖವನ್ನು ಪಡಬೇಡ. ನೀನು ದುಃಖವನ್ನು ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಯನ ನಿಡಿದಾದ ಬಲದೋಲನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರೊಡನೆ ನನ್ನ ಹೆಸರು ಹೇಳು. ನೀನು ನನಗೆ ತರ್ಪಣವನ್ನು ಕೊಡಬೇಕಪ್ಪ ಎಂದು ಹೇಳುತ್ತಾನೆ. ಆಗ ಬಲರಾಮ, ಆಹಾ, ವೈರ್ಯವು ಪಶ್ಚಾತ್ತಾಪವಾಗಿ ಪರಿಣಮಿಸಿತಲ್ಲ, ಆಲಿಸಿ ಇದೆಲ್ಲಿಯದು ಶಬ್ದ ಎನ್ನುತ್ತಾನೆ. ಆಹಾ, ವೈರವು ಪಶ್ಚಾತ್ತಾಪದೊಂದಿಗೆ ಕೊನೆಗೊಂಡಿತಲ್ಲ ಎಂಬುದಾಗಿ ಹೇಳುತ್ತಾ ಅವನು ಆಕಾಶದ ಕಡೆ ಬಂದ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾನೆ. ಆಕಾಶದ ಕಡೆಗೆ ದಿಟ್ಟಿಸಿ ನೋಡುತ್ತಾನೆ. ರಣದುಂದುಬಿಗಳ ಮೊಳಗು ನಿಂತು ಮೂಕನಾದ ಬಾಣ, ಕವಚ, ಚಾಮರ, ಛತ್ರಗಳು ಚೆಲ್ಲಿರುವ ಯೋಧರು, ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚೆದರುವಂತೆ ಮಾಡಿದವನು ಯಾರು? ಅಂದರೆ ಆಕಾಶದ ಕಡೆ ನೋಡಿದಾಗ ರಣದುಂದುಬಿಗಳು ಮೊಳಗುತ್ತವೆ. ಆ ನಂತರ ನಿಂತ ಮೂಕವಾದ ಬಾಣ, ಕವಚ, ಚಾಮರ, ಛತ್ರಗಳು, ಅಂದರೆ ಯುದ್ಧದಲ್ಲಿ ಉಪಯೋಗಿಸುವಂತಹ ಕವಚ, ಚಾಮರ, ಛತ್ರಗಳು ಕೂಡ ಎಲ್ಲವೂ ಕೂಡ ಅಲ್ಲಿ ಚೆಲ್ಲಾಪಿಲ್ಲಿಯಾಗುವೆ. ಯೋಧರು, ಸೂತರು ಸತ್ತು ಬಿದ್ದಿರುವಂತಹ ಈ ರಣರಂಗದಲ್ಲಿ ಸೈನಿಕರು, ದಾಯಾದಿಗಳು ಸತ್ತು ಬಿದ್ದಿರುವಂತಹ ಈ ಒಂದು ಯುದ್ಧ ಭೂಮಿಯಲ್ಲಿ ತನ್ನ ಧನುಷ್ಟ ಅಹಂಕಾರದಿಂದ ಕಾಗೆಗಳ ಗುಂಪನ್ನು ಎದುರಿಸಿ ಆಕಾಶದ ತುಂಬ ಚೆದರುವಂತೆ ಮಾಡಿದವನು ಯಾರು ಎನ್ನುವಂತಹ ಶಬ್ದ ತೆರೆಯ ಪಕ್ಕಕ್ಕೆ ನಿಟ್ಟಿಸಿ, ಓಹೋ ಗುರುಪುತ್ರವ ಅಶ್ವತ್ಥಾಮ ಇತ್ತಲೇ ಬರುತ್ತಿದ್ದಾನೆ. ತೆರೆಯು ಪಕ್ಕಕ್ಕೆ ಸರಿಸುವುದು. ಆಗ ಗುರುಪುತ್ರರಾದಂತಹ ಅಶ್ವತ್ಥಾಮನ ಆಗಮನ ಆಗುತ್ತದೆ ವೇದಿಕೆಯ ಮೇಲೆ. ಅಶ್ವತ್ಥಾಮ ಸಮರ ಸಂಭ್ರಮದಲ್ಲಿ ಉಭಯ ಜಲದಿಗಳು ಸಂಧಿಸಿದಾಗ ನೆಗೆದ ಶಸ್ತ್ರಗಳೆಂಬ ಮೊಸಳೆಗಳಿಂದ ಕಡಿವಡೆದ ದೇಹಗಳ ಮತ್ತು ಕೊನೆಯುಸಿರೆ ಎಳೆಯುತ್ತಾ ಕಂಠಗತವಾದ ಪ್ರಾಣಗಳ ಸಮರ ಶ್ರೇಷ್ಠ ರಾಜರೇ ಕೇಳಿ, ನೀವೆಲ್ಲ ಕಿವಿಗೊಟ್ಟು ಕೇಳಿ. ಟಕ್ಕಿಗೊಳಗಾಗಿ ತೊಡೆ ಮುರಿಸಿಕೊಂಡ ಕೌರವನು ನಾನಲ್ಲ. ಶಿಥಿಲವೂ ವಿಪುಲವೂ ಆದ ಅಸ್ತ್ರಗಳನ್ನು ಹಿಡಿದು ಸೂತಪುತ್ರ ನಾನಲ್ಲ. ಆಯುಧವನ್ನು ಹಿಡಿದೆತ್ತಿ ಜಲಪಿಸಿ ರಭಸದಿಂದ ಬಂದಿ ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ನಾನು ದ್ರೋಣಪುತ್ರ. ಇದ್ದಕ್ಕಿದ್ದಂತೆ ನಿರಾಸೆಯಿಂದ ವಿಜಯ ಶ್ಲಾಘನೆಯ ಲಾಭವಿಲ್ಲದ ಈ ಸಮರಶ್ರೀಯಿಂದ ನನಗಾದರೂ ಆಗಬೇಕಾದದು ಏನು? ಸ್ವಲ್ಪ ಹಾಗೆ ಚಿಂತೆಯನ್ನು ಮಾಡುತ್ತಾ, ಛೇ ಹಾಗೆಂದರುಂಟೆ,
ನಾನು ನಮ್ಮ ತಂದೆಗೆ ಉತ್ತರ ಕ್ರಿಯೆಗಳನ್ನು ಮಾಡುವಷ್ಟರಲ್ಲಿಯೇ ಕುರುಕುಲ ತಿಲಕಪ್ರಾಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನಲ್ಲ. ಇದನ್ನು ಯಾರು ತಾನೇ ನಂಬಿಯಾರು? ರಥಗಳ ಮೇಲೆ ಆನೆಗಳ ಮೇಲೆ ಕುಳಿತು ಕೈಗಳು ಬಿಲ್ಲುಗಳನ್ನು ಹಿಡಿದು ಅಂಜಲಿ ಬದ್ಧರಾಗಿ ಉತ್ಕಂಠತೆಯಿಂದ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು. ಪರಶುರಾಮನ ಹರಿತವಾದ ಬಾಣಗಳು ಭೇದಿಸಲಾರದ ಕವಚವನ್ನು ತೊಟ್ಟು ಭೀಷ್ಮಾಚಾರ್ಯರಿದ್ದರು. ಮಹಾಯೋಧಗ್ರಣಿಯಾದ ನಮ್ಮ ತಂದೆಯಿದ್ದರು. ರಣದ ಮುಂಚೂಣಿಯಲ್ಲಿ ಇಂಥವರಿದ್ದು ಸ್ವಯಂ ಅತಿರಥನಾದ ದುರ್ಯೋಧನನಿಗೆ ಕಾಲ ಮಹಿಮೆಯಿಂದ ಸೋಲಾಯಿತೆ. ಗಾಂಧಾರಿ ಪುತ್ರನೆಲ್ಲಿರುವನು? ತಿರುಗಿ ನೋಡಿ, ಇದು ರಣಾರ್ಣವ ಪರಾಂಗತನಾದ ಕುರುರಾಜನು ಗುರುಳಿದ ಗಜ ತುರಗ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿ ಇದ್ದಾನೆ. ಇಟ್ಟ ಕಿರೀಟ ಕೆಳಗುರುಳಿ ಕಂಗೆದಳೆಲ್ಲ ಕೆದರಿ ಗದೆಯ ಪೆಟ್ಟಂದಾದ ಹುಣ್ಣುಗಳಿಂದ ರಕ್ತ ಸುರಿದು ಮೈಯೆಲ್ಲ ಕೆಂಪಾಗಿ ಮೃತ್ಯುಶಯೆಯ ಮೇಲಿರುವ ದುರ್ಯೋಧನನು ಪಡುವನ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯನಂತಿರುವನು. ಬಳಿಸಾರಿ ಅಯ್ಯ ಕುರುರಾಜ, ಏನಿದು ಎನ್ನುತ್ತಾನೆ ಅಶ್ವತ್ಥಾಮನ ಆಗಮನ ಆಗುತ್ತದೆ ಯುದ್ಧದ ರಣರಂಗದ ಒಂದು ಸ್ಥಳಕ್ಕೆ. ಸಮರ ಸಂಭ್ರಮದಲ್ಲಿ ಉಭಯ ಜಲದಿಗಳು ಸಂಧಿಸಿದಾಗ ಇಲ್ಲಿ ನೆಗೆದ ಶಸ್ತ್ರಗಳೆಲ್ಲ ಕೂಡ ಮೊಸಳೆಗಳಿಂದ ಕಡಿವಡೆದು ದೇಹಗಳ ಮತ್ತು ಕೊನೆಯುಸಿರೆಳೆಯುತ್ತಾ ಕಂಠಗತವಾದ ಪ್ರಾಣಗಳ ಸಮರ ಶ್ರೇಷ್ಠ ರಾಜರೇ. ಇಲ್ಲಿ ಯುದ್ಧದ ಒಂದು ಪರಿಯನ್ನು ಅವನು ಹೋಲಿಕೆ ಮಾಡುತ್ತಿದ್ದಾನೆ. ಸಮಾರಂಭದಲ್ಲಿ ಉಭಯ ಜಲದಿಗಳು ಸಂಧಿಸಿದಾಗ ನೆಗೆದಂತಹ ಅಸ್ತ್ರಗಳು ಮೊಸಳೆಗಳಿಂದ ಕಡಿಬಡಿದು ದೇಹಗಳ ಮತ್ತು ಕೊನೆಯ ಉಸಿರನ್ನು ಎಳೆಯುತ್ತಾ ಕಂಠಗತವಾದಂತಹ ಪ್ರಾಣಗಳ ಸಮರ ಶ್ರೇಷ್ಠ ರಾಜರೇ ಕೇಳಿ, ನೀವೆಲ್ಲ ಕೂಡ ಕಿವಿ ಕೊಟ್ಟು ಕೇಳಿ. ಟಕ್ಕೆಗೊಳಗಾಗಿ ತೊಡೆ ಮುರಿಸಿಕೊಂಡ ಕೌರವನು ನಾನಲ್ಲ. ಶಿಥಿಲವೂ ನಾಶ ಹೊಂದುವಂತಹದ್ದು ವಿಪುಲವೂ ಆದ ಅಸ್ತ್ರಗಳನ್ನು ಎಂದರೆ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ಅಸ್ತ್ರಗಳನ್ನು ಹಿಡಿದ ಸೂತಪುತ್ರ ನಾನು ಅಲ್ಲ. ಆಯುಧವನ್ನು ಹಿಡಿದೆತ್ತಿ ಜಲಪಿಸಿ ರಭಸದಿಂದ ಬಂದು ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ನಾನು ದ್ರೋಣಪುತ್ರ. ವಿಜಯ ಶ್ಲಾಘನೆಯ ಲಾಭವಿಲ್ಲದ ಸಮರಶ್ರೀಯಿಂದ ನನಗಾದರೂ ಆಗಬೇಕಾದದ್ದು ಏನು? ನಾನು ನಮ್ಮ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡುವಷ್ಟರಲ್ಲಿಯೇ ಕುರುಕುಲ ತಿಲಕಪ್ರಾಯನಾದಂತಹ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನೆ. ಮೋಸದಿಂದ ಅವನು ಸಾವನ್ನು ಅಪ್ಪಿದನೆ. ಇದನ್ನು ಯಾರು ತಾನೇ ನಂಬುತ್ತಾರೆ? ರಥಗಳ ಮೇಲೆ ಆನೆಗಳ ಮೇಲೆ ಕುಳಿತು ಕೈಗಳಲ್ಲಿ ಬಿಲ್ಲುಗಳನ್ನು ಹಿಡಿದು ಅಂಜಲಿ ಬದ್ಧರಾಗಿ ಉತ್ಕಂಠತೆಯಿಂದ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು. ಪರಶುರಾಮನ ಹರಿತವಾದ ಬಾಣಗಳು ಭೇದಿಸಲಾರದ ಕವಚವನ್ನು ತೊಟ್ಟು ಭೀಷ್ಮಾಚಾರ್ಯರು ಇದ್ದರು. ಮಹಾಯೋಧಾಗ್ರಣಿಯಾದ ನಮ್ಮ ತಂದೆ ಇದ್ದರು. ರಣದ ಮುಂಚೂಣಿಯಲ್ಲಿ ಇಂಥವರಿದ್ದು ಸ್ವಯಂ ಅತಿರಥನಾದ ದುರ್ಯೋಧನನಿಗೆ ಕಾಲನ ಮಹಿಮೆಯಿಂದ ಸೋಲಾಯಿತೆ. ಗಾಂಧಾರಿ ಪುತ್ರನು ಎಲ್ಲಿದ್ದಾನೆ? ತಿರುಗಿ ನೋಡುತ್ತಾ, ಇದೋ ರಣಾರ್ಣವ ಪರಾಂಗತನಾದ ಕುರುರಾಜನು ಇಳೆಗುರುಳಿದ ಗಜ ತುರಗರ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿ ಇದ್ದಾನೆ. ಇಟ್ಟ ಕಿರೀಟ ಕೆಳಗಡೆ ಬಿದ್ದಿದೆ. ಕೂದಲೆಲ್ಲ ಕೆದರಿ ಹೋಗಿದೆ. ಗದೆಯ ಪೆಟ್ಟಿನಿಂದಾಗಿ ಹುಣ್ಣುಗಳಿಂದ ರಕ್ತ ಸುರಿದು ಮೈಯೆಲ್ಲ ಕೆಂಪಾಗಿ ಮೃತ್ಯುಶಯನ ಮೇಲಿರುವ ದುರ್ಯೋಧನನು, ಮೃತ್ಯುವಿನ ಹಾಸಿಗೆಯ ಮೇಲೆ ಮಲಗಿರುವಂತಹ ದುರ್ಯೋಧನನು ಪಡುವನ ಸೂರ್ಯ ಮುಳುಗುತ್ತಿದ್ದಾನೆ. ಪರ್ವತವನ್ನು ಏರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯ ಮುಳುಗುವ ಹಾಗೆ ಸೂರ್ಯನಂತಿರುವನು. ಹಾಗೆಯೇ ಬಳಿಸಾರಿ ಅಯ್ಯ ಕುರುರಾಜ, ಏನಿದು ಎನ್ನುತ್ತಾನೆ ಅಶ್ವತ್ಥಾಮ ದುರ್ಯೋಧನನನ್ನ. ಆಗ ದುರ್ಯೋಧನ, ಗುರುಪುತ್ರ, ಇದು ಅಸಂತೃಪ್ತಿಯ ಫಲ. ಅಶ್ವತ್ಥಾಮ, ಅಯ್ಯ ಕುರುರಾಜ, ನಾನೀಗ ಧರ್ಮದ ಮೂಲವನ್ನೇ ಉದ್ಘಾಟನ ಮಾಡಿಬಿಡುತ್ತೇನೆ. ನಾನೀಗ ಧರ್ಮದ ಮೂಲವನ್ನೇ ನಾನು ತ್ಯಜಿಸಿಬಿಡುತ್ತೇನೆ, ಉದ್ಘಾಟನ ಮಾಡಿಬಿಡುತ್ತೇನೆ. ದುರ್ಯೋಧನ, ಅದಕ್ಕೀಗ ನೀನೇನು ಮಾಡಬೇಕೆಂದಿರುವೆ ಎನ್ನುತ್ತಾನೆ. ಆಗ ಅಶ್ವತ್ಥಾಮ ಹೇಳುತ್ತಾನೆ,
ಕೇಳು, ಗರುಡನ ಬೆನ್ನೇರಿ ಶಾರ್ಗ ಚಕ್ರಧಾರಿಯಾಗ ತನ್ನೆಂಟು ತೋಳುಗಳನ್ನು ಮೇಲೆತ್ತಿ ಯುದ್ಧ ಮಾಡಲು ಅದ್ಭುತನಾದ ಕೃಷ್ಣನನ್ನು ಪಾಂಡವ ತನಯ ಸಹಿತನಾಗಿ ಚಿತ್ತಾದ ಚಿತ್ರಪಟವನ್ನೆತ್ತಿ ಬಿಸಿಡುವಂತೆ ಶಸ್ತ್ರದಾನದಿಂದ ಚಿಮ್ಮಿ ಬಿಡುತ್ತೇನೆ ಎನ್ನುತ್ತಾನೆ. ಕೇಳು, ಗರುಡನ ಬೆನ್ನನ್ನು ಹೇರಿ, ಅಂದರೆ ಗರುಡ ಅಂದರೆ ಹದ್ದು, ಗರುಡನ ಬೆನ್ನನ್ನು ಹೇರಿ ಶಾರ್ಗ ಚಕ್ರಧಾರಿಯಾದಂತಹ ತನ್ನೆಂಟು ತೋಳುಗಳನ್ನು ಮೇಲಕ್ಕೆ ಎತ್ತಿ ಯುದ್ಧ ಮಾಡಲುದ್ದತನಾಗುವುದಾದಂತಹ ಕೃಷ್ಣನನ್ನು ಪಾಂಡವ ತನಯ ಸಹಿತನಾಗಿ ಪಾಂಡವರ ಸಮೇತವಾಗಿ ಚಿತ್ತಾದ ಚಿತ್ರಪಟವನ್ನೆತ್ತಿ ಬಿಸಾಡುವಂತೆ, ಅಂದರೆ ಚಿತ್ತಾದ ಒಂದು ಚಿತ್ರಪಟವನ್ನು ಎತ್ತಿ ಬಿಸಾಡುವಂತೆ ಶಸ್ತ್ರದಾನದಿಂದ ಅವರೆಲ್ಲರನ್ನು ಚಿಮ್ಮಿ ಬಿಡುತ್ತೇನೆ ಎನ್ನುತ್ತಾನೆ ಅಶ್ವತ್ಥಾಮ. ಆಗ ದುರ್ಯೋಧನ, ಅಯ್ಯ ಬೇಡ, ಹಾಗೆನ್ನಬೇಡ. ಅಭಿಷಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು. ಕರ್ಣನು ಸ್ವರ್ಗಸ್ಥನಾದನು. ಭೀಷ್ಮಾಚಾರ್ಯರ ದೇಹ ಪಾತವಾಯಿತು. ನನ್ನ ತಮ್ಮಂದಿರು ಗತಿಸಿ ಹೋದರು. ನನ್ನ ಗತಿಯು ಹೀಗಾಯಿತು. ಗುರುಪುತ್ರ, ಇನ್ನು ಬಿಲ್ಲನ್ನು ಬಿಸಾಡು ಎನ್ನುತ್ತಾನೆ. ಆಗ ಅಶ್ವತ್ಥಾಮ, ಅಯ್ಯ ಕುರುರಾಜ, ಭೀಮನ ಗದಾಘಾತದಿಂದ ನಿನ್ನ ತೊಡೆಗಳ ಜೊತೆಯಲ್ಲಿ ನಿನ್ನ ದರ್ಪವು ಮುರಿದುಬಿತ್ತೆ ಎನ್ನುತ್ತಾನೆ. ಅಂದರೆ ಕುರುರಾಜ, ಕೌರವರ ರಾಜನಾದಂತಹ ಭೀಮನ ಗದಾಘಾತದಿಂದ, ಭೀಮನು ಹೊಡೆದಂತಹ ಗದೆಯ ಆಘಾತದಿಂದ ನಿನ್ನ ತೊಡೆಗಳ ಜೊತೆಯಲ್ಲಿ ನಿನ್ನ ದರ್ಪವು ಕೂಡ ಮುರಿದು ಹೋಯಿತೆ ಎನ್ನುತ್ತಾನೆ. ಆಗ ದುರ್ಯೋಧನ, ಹಾಗಲ್ಲ, ರಾಜರಿಗೆ ಅಭಿಮಾನವೇ ಶರೀರ. ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ನೋಡು ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯನ್ನು ಮುಂದೆಲೆ ಆಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯ ಮೃಗಗಳೊಡಗೂಡಿಸಿ ಕಾಡಿನಲ್ಲಿ ತಿರುಗಾಡಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವೇ. ಆಲೋಚಿಸಿ ನೋಡು ಎನ್ನುತ್ತಾನೆ. ಆಗ ದುರ್ಯೋಧನ, ಅಭಿಮಾನವೇ ಶರೀರ. ಈ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ನೋಡು ಗುರುಪುತ್ರ, ಸಭೆಯಲ್ಲಿ ನಾವು ದ್ರೌಪದಿಯ ಒಂದು ಮುಂದಲೆಯ ಕೂದಲನ್ನು ಹಿಡಿದು ನಾವು ಎಳೆದಾಡಿದೆವು. ಪಗಡೆಯ ಆಟೆಯ ನೆಪದಲ್ಲಿ ಅವರನ್ನು ಸೋಲಿಸಿ ವನ್ಯ ಮೃಗಗಳ ಜೊತೆಯಲ್ಲಿ ಕಾಡಿನಲ್ಲಿ ಜೀವನ ನಡೆಸುವಂತೆ ತಿರುಗಾಡಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರು ಎಂಬ ಮಾತು ಅಲ್ಪವೇ, ಕಡಿಮೆಯೇ? ಆಲೋಚಿಸಿ ನೋಡು ಎನ್ನುತ್ತಾನೆ ದುರ್ಯೋಧನ. ಆಗ ಅಶ್ವತ್ಥಾಮ, ಏನಾದರೂ ಸುಮ್ಮನಿರಲಾರೆ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ನಿನ್ನಾಣೆ, ನನ್ನಾತ್ಮದಾಣೆ, ವೀರ ಸ್ವರ್ಗದಾಣೆ ಇಟ್ಟು ಹೇಳುತ್ತೇನೆ ಕೇಳು. ಇರುಳುಗಾಳವನ್ನು ಮಾಡಿ ಪಾಂಡವರನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎನ್ನುತ್ತಾನೆ. ಏನಾದರೂ ಸರಿ, ನೀನು ನನಗೆ ಏನೇ ಸಮಾಧಾನ ಮಾಡಿದರೂ ನಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೇನೆ. ನನ್ನಾಣೆ, ನನ್ನ ಆತ್ಮದ ಆಣೆ, ವೀರ ಸ್ವರ್ಗದಾಣೆಯನ್ನು ಇಟ್ಟು ನಾನು ಹೇಳುತ್ತಿದ್ದೇನೆ. ಇರುಳುಗಾಲವನ್ನು ಮಾಡಿ ಪಾಂಡವರನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎನ್ನುತ್ತಾನೆ. ಆಗ ಬಲರಾಮ, ಗುರುಪುತ್ರನಿಂದ ಮೇಲೆ ತಪ್ಪದು. ಅಶ್ವತ್ಥಾಮ, ಓಹೋ, ಪೂಜ್ಯ ಆಲಾಯುಧನು ಇಲ್ಲೇ ಇದ್ದಾನೆ ಎನ್ನುತ್ತಾನೆ. ಆಗ ಧೃತರಾಷ್ಟ್ರ, ಅಯ್ಯೋ, ನನ್ನ ಮಗನಿಗಾದ ಮೋಸವನ್ನು ಕಣ್ಣಾರೆ ಕಂಡಿದ್ದೇನೆ. ಪೂಜ್ಯ ಬಲದೇವನು ನನ್ನ ಮಗನಿಗೆ ಆದಂತಹ ಮೋಸವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಎಂದು ಹೇಳುತ್ತಾನೆ. ಆಗ ಅಶ್ವತ್ಥಾಮ, ದುರ್ಜಯ, ಬಾಯಿಲಿ ಅಭಿಷೇಕವಿಲ್ಲದಿದ್ದರೇನಂತೆ? ಬ್ರಾಹ್ಮಣನಾದ ನನ್ನ ವಾಕ್ಯ ಬಲದಿಂದ ನೀನು ನಿನ್ನ ತಂದೆಯು ನಿನ್ನ ಶೌರ್ಯದಿಂದ ಸಂಪಾದಿಸಿದ ಈ ಸಾಮ್ರಾಜ್ಯಕ್ಕೆಲ್ಲ ಸಾಮ್ರಾಟನಾಗು ಎನ್ನುತ್ತಾನೆ. ದುರ್ಜಯ, ಬಾಯಿಲಿ ನಿನಗೆ ಅಭಿಷೇಕ ಮಾಡದಿದ್ದರೆ ಏನಂತೆ? ನೀನು ಅಭಿಷಕ್ತನಾಗದಿದ್ದರೇನಂತೆ? ಬ್ರಾಹ್ಮಣನಾದಂತಹ ನನ್ನ ವಾಕ್ಯ ಬಲದಿಂದ ನೀನು ನಿನ್ನ ತಂದೆಯು ನಿನ್ನ ಶೌರ್ಯದಿಂದ ಸಂಪಾದಿಸಿದ ಈ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗು ಎನ್ನುತ್ತಾನೆ. ಆಗ ದುರ್ಯೋಧನ, ನನ್ನ ಹೃದಯದಾಸೆ ನೆರವೇರಿತು. ನನ್ನ ಪ್ರಾಣ ಹೋಗುವಂತಿದೆ. ಇದು ನನ್ನ ಪಿತಾಮಹರಾದ ಪೂಜ್ಯ ಶಂತನು ಮುಂತಾದವರು ಕರ್ಣನನ್ನು ನನ್ನ ಮುಂದು ಮಾಡಿಕೊಂಡು ನನ್ನ ತಮ್ಮಂದಿರು ನನ್ನನ್ನು ಎದುರುಗೊಳ್ಳಲು ಬರುತ್ತಿದ್ದಾರೆ. ಐರಾವತದ ಮಸ್ತಕವನ್ನೇರಿ ಇಂದ್ರನ ಕೈಯನ್ನು ಹಿಡಿದು ಅವನ ಪಕ್ಕದಲ್ಲಿ ಕುಳಿತ ಕಾಕಪಕ್ಷಧರನಾದ ಅಭಿಮನ್ಯು ನನ್ನ
ವಾಗಿ ಕೋಪದಿಂದ ಇಂದ್ರನೊಡನೆ ಮಾತನಾಡುತ್ತಿದ್ದಾನೆ. ಊರ್ವಶಿ ಮುಂತಾದ ಅಪ್ಸರೆಯರಿದೋ ಬಂದರು. ಇದೋ ಮೂರ್ತಿ ಮಂತ್ರ, ಸಪ್ತ ಸಾಗರಗಳು, ಗಂಗೆ ಮುಂತಾದ ಮಹಾನದಿಗಳು ನನ್ನನ್ನು ಕರೆತರಲು ಸಹಸ್ರ ಅಂಶಗಳನ್ನು ಹೂಡಿದ ವೀರವಾಹಿ ವಿಮಾನವನ್ನು ಯಮನು ಕಲಿಸಿದ್ದಾನೆ. ಇದೋ ಬಂದೆ ಬಂದೆ ಎಂದು ಸ್ವರ್ಗಸ್ಥನಾಗುವನು. ಇಲ್ಲಿ ದುರ್ಯೋಧನನ ಕೊನೆಯ ಒಂದು ಕ್ಷಣಗಳು. ಆಹಾ, ನನ್ನ ಹೃದಯದ ಆಸೆ ನೆರವೇರಿತು, ನನ್ನ ಪ್ರಾಣ ಹೋಗುವಂತೆ ಇದೆ. ಇದೋ ನನ್ನ ಪಿತಾಮಹರಾದಂತಹ ಪೂಜ್ಯ ಶಂತನು ಮುಂತಾದವರು ಹಾಗೂ ನನ್ನ ಪ್ರಿಯ ಮಿತ್ರನಾದ ಕರ್ಣನನ್ನು ಮುಂದು ಮಾಡಿಕೊಂಡು ನನ್ನ ತಮ್ಮಂದಿರು ನನ್ನನ್ನು ಎದುರುಗೊಳ್ಳಲು ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ. ಐರಾವತ ಆನೆಯ ಒಂದು ರಥವನ್ನು ಮಸ್ತಕವನ್ನು ಏರಿ ಅದರ ತಲೆಯ ಮೇಲೆ ಕುಳಿತು ಇಂದ್ರನ ಕೈಯನ್ನು ಹಿಡಿದು ಅವನ ಪಕ್ಕದಲ್ಲಿ ಕುಳಿತು ಕಾಕಪಕ್ಷಧರನಾದ ಅಭಿಮನ್ಯು ನನ್ನ ವಿಷಯವಾಗಿ ಕೋಪದಿಂದ ಇಂದ್ರನೊಡನೆ ಮಾತನಾಡುತ್ತಿದ್ದಾನೆ. ಊರ್ವಶಿ ಮುಂತಾದ ದೇವಲೋಕದ ಅಪ್ಸರೆಯರು ಕೂಡ ಬಂದಿದ್ದಾರೆ. ಇದೋ ಮೂರ್ತಿ ಮಂತ್ರ, ಸಪ್ತ ಸಾಗರಗಳು, ಗಂಗೆ ಮುಂತಾದ ಮಹಾನದಿಗಳು ಕೂಡ ನನ್ನನ್ನು ಕರೆದುಕೊಂಡು ಹೋಗಲು ಸಹಸ್ರ ಅಂಶಗಳನ್ನು ಹೂಡಿದ ವೀರವಾಹಿ ವಿಮಾನವನ್ನು ಯಮನು ಕಳಿಸಿದ್ದಾನೆ ನನಗಾಗಿ. ಇದೋ ಬಂದೆ ಬಂದೆ ಎಂದು ಸಾವನ್ನು ಅಪ್ಪುತ್ತಾನೆ ದುರ್ಯೋಧನ. ಧೃತರಾಷ್ಟ್ರ, ಸಜ್ಜನರು ತುಂಬಿರ ತಪೋವನಕ್ಕೆ ತೆರಳುತ್ತೇನೆ. ಪ್ರೀತಿ ಪಾತ್ರನಾದ ಪುತ್ರನು ಸತ್ತ ಮೇಲೆ ಈ ರಾಜ್ಯಕ್ಕೆ ಧಿಕ್ಕಾರ ಎನ್ನುತ್ತಾನೆ. ಪುತ್ರ ಶೋಕದಿಂದ ನೊಂದಂತಹ ಧೃತರಾಷ್ಟ್ರ ಸಜ್ಜನರು ತುಂಬಿರುವಂತಹ ತಪೋವನಕ್ಕೆ ನನ್ನ ಮಗ ದುರ್ಯೋಧನ ಹೋಗುತ್ತಿದ್ದಾನೆ. ಪ್ರೀತಿ ಪಾತ್ರನಾದ ಪುತ್ರನು ಸತ್ತ ಮೇಲೆ ಈ ರಾಜ್ಯಕ್ಕೆ ಧಿಕ್ಕಾರ ಎನ್ನುತ್ತಾನೆ. ಆಗ ಅಶ್ವತ್ಥಾಮ, ಇದು ಸೌಪ್ತಿಕ ವಧೆ, ಅಂದರೆ ಶಿಶು ಪಾಂಡವರ ವಧೆಗಾಗಿ ಬಿಲ್ಲು ಬಾಣಗಳನ್ನು ಹಿಡಿದು ಹೊರಟೆ ಎನ್ನುತ್ತಾನೆ. ಬಲರಾಮ, ಶತ್ರು ಪಕ್ಷವನ್ನು ಸದೆ ಬಡಿದು ರಾಜನು ಭೂಮಿಯನ್ನು ಪರಿಪಾಲಿಸಲಿ ಎಂದು ಎಲ್ಲರೂ ನಿಷ್ಕ್ರಮಿಸುವರು. ಭದ್ರಂ ಶುಭಂ ಮಂಗಳಂ ನಾಟಕ ಕೊನೆಯಾಗುವುದು. ಇದಾಗಿದೆ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದ 7ನೆಯ ಗದ್ಯಪಾಠ ಊರು ಭಂಗ. ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ತಿಳಿದುಕೊಂಡೆವು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.